21ನೇ ಶತಮಾನದಲ್ಲಿದ್ದೀವೆ. ನಾಗರಿಕತೆ ಎಷ್ಟೇ ಮುಂದುವರೆದಿದ್ರೂ ಕೂಡ ಇನ್ನೂ ಹಲವು ಹಳ್ಳಿಗಳಲ್ಲಿ ಅನಿಷ್ಟ ಪದ್ಧತಿಗಳು ಜೀವಂತವಾಗಿದ್ದಾವೆ. ಮಂಡ್ಯದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಅನಿಷ್ಟ ಪದ್ಧತಿ. ಮೂಢನಂಬಿಕೆಯಿಂದ ಹೆಣ್ಣು ಕುಲಕ್ಕೆ ಕಂಟಕ ಆಗಿದೆ. ಏನಾಯ್ತು ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಮುಟ್ಟಾದ್ರೆ ಸಾಕು ಊರನ್ನೇ ತೊರಿಬೇಕು ಮಹಿಳೆಯರು. ಈ ಚಳಿ ಗಾಳಿ ಮಳೆ ಅದ್ಯಾವುದೂ ಲೆಕ್ಸಂಗಿಲ್ಲ, ಊರನ್ನು ತೊರೆದು ಬಿಡ್ಬೇಕು. ಮುಟ್ಟಾಗ್ಬಿಟ್ರೆ ಊರಾಚೆಗಿನ ಕಣದಲ್ಲೇ ಒಬ್ಬಂಟಿಯಾಗಿರ್ಬೇಕಂತೆ. ಮಳವಳ್ಳಿ ತಾಲೂಕಿನ ಗುಂಡಾಪುರದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ನಾಗರಿಕ ಸಮಾಜ ಎಷ್ಟೇ ಮುಂದುವರೆದ್ರೂ ಕೂಡ ಅಷ್ಟೇ, ಇನ್ನೂ ಸಾಕಷ್ಟು ಕಡೆ ತಿಳುವಳಿಕೆ ಅನ್ನುವಂಥದ್ದೇ ಬರ್ತಾ ಇಲ್ಲ ಜನರಲ್ಲಿ. ಮನುಷ್ಯತ್ವ ಅನ್ನುವಂಥದ್ದೇ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಈ ಸ್ಟೋರಿಯನ್ನು ನೋಡ್ತಾ ಇದ್ದಾರೆ. ಮುಟ್ಟನ್ನು ಮುಂದೂಡ್ಲಿಕ್ಕೆ ಮಾತ್ರೆಯನ್ನ ತಗೋತಾರೆ ಜನ. ಅಲ್ಲಿ ಮಹಿಳೆಯರು ಮಾತ್ರೆಯನ್ನ ತಗೋತಾರೆ ಮುಟ್ಟನ್ನು ಮುಂದೂಡ್ಲಿಕ್ಕೆ. ಮಹಿಳೆಯರು ಮಾತ್ರೆ ನುಂಗಿದ ಅಂದರೆ ಮಹಿಳೆಯರು ಮಾತ್ರೆಯನ್ನು ತಗೊಳ್ತಾರೆ. ಮಾತ್ರೆ ನುಂಗಿದ ಅನೇಕರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಮಾರ್ಚ್ನಲ್ಲಿ ನಡೆಯುವಂಥ ಜಾತ್ರೆಗಾಗಿ ಈ ಅನಿಷ್ಟ ಪದ್ಧತಿ ಮಾಡ್ಕೊಂಡು ಬರಲಾಗ್ತಾ ಇದೆ. ಮಾರ್ಚ್ 12ರಿಂದ ಸುತ್ತಲಿನ 9 ಹಳ್ಳಿ ಜನ ಸೇರಿ ಬೆಟ್ಟದರಸಮ್ಮ ಜಾತ್ರೆಯನ್ನು ಮಾಡ್ತಾರೆ. ಜಾತ್ರೆಗೂ ಮುನ್ನ ಮುಟ್ಟು ಚಟ್ಟು ಮಡಿ ಮೈಲಿಗೆ ಆಗಬಾರ್ದಂತೆ. ಹೀಗಾಗಿ ಡಂಗೂರವನ್ನ ಸಾರಿಸ್ತಾರೆ. ಗ್ರಾಮಸ್ಥರು 1 ತಿಂಗಳು ಮಾಂಸಾಹಾರ ಸೇವನೆಯನ್ನ ಮಾಡಬಾರ್ದು. ಬಾಣಂತಿಯರು, ಋತುಮತಿಯಾದಂಥ ಹೆಣ್ಣು ಮಕ್ಕಳು, ಮುಟ್ಟಾದಂಥ ಮಹಿಳೆಯರು ಊರು ಬಿಟ್ಟು ಊರ ಹೊರಗಿನ ಕಣದಲ್ಲೇ ಮಲಗಬೇಕಾಗಿದೆ. ದೇವರ ಭಯಕ್ಕೆ ಹೆದರಿ ಮುಟ್ಟನ್ನ ಮುಂದೂಡ್ಲಿಕ್ಕೆ ಕೆಲ ಮಹಿಳೆಯರು ಮಾತ್ರೆಯನ್ನ ತಗೊಂಡಿದ್ದಾರೆ. ಗರ್ಭಕೋಶದ ಸಮಸ್ಯೆಯೂ ಕೂಡ ಎದುರಾಗಿದೆಯಂತೆ. ಇನ್ನು ಈ ಅನಿಷ್ಟ ಪದ್ಧತಿ ಬಗ್ಗೆ ಗುಂಡಾಪುರಕ್ಕೆ ಹೋಗಿ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗಿದೆ. ನಮ್ಮ ಪ್ರತಿನಿಧಿಯಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ. ಅಲ್ಲಿನ ಮಹಿಳೆಯರನ್ನ ಮಾತನಾಡಿಸಿದ್ದಾರೆ. ಅವರಲ್ಲಿ ಒಬ್ಬರು ಮಹಿಳೆ ಏನೆಲ್ಲ ಹೇಳಿದ್ದಾರೆ ಕೇಳೋಣ. ಅವಾಗ ತಗತಿದ್ದ ಸರ್. ಯಾವಾಗ? ನಾನು 25 ವರ್ಷದಲ್ಲಿ ಅದೇ ನೀವು ಸ್ವಲ್ಪ ಚಿಕ್ಕವರಾಗಿದ್ದಾಗ ತಗೋತಿದ್ರಿ. ಯಾವ ಕಾರಣಕ್ಕೆ ಹೋಗ್ಬೇಕು ಅಂತ ಜಾತ್ರೆಗೆ ಸಲುವಾಗಿ ಜಾತ್ರೆ ಸಲುವಾಗಿ ತಗತಿದ್ದ ಸರ್. ಆಗ ಆಮೇಲೆ ನನಗೆ ಗರ್ಭಕೋಶ ತೊಂದರೆ ಬತ್ತು, ಅದರಿಂದ ಆಪರೇಷನ್ ಮಾಡಿಸ್ಕೊಂಡ 25 ವರ್ಷಕ್ಕೆ. ಹೌದಾ? ಏನು ಯಾವ ಆಪರೇಷನ್ ಮಾಡಿಸ್ಕೊಂಡ್ರಿ? ಗರ್ಭಕೋಶದ್ದು ಏನಕ್ಕೆ ಮಾಡಿಸ್ಕೊಂಡಿದ್ದು? ಅದೇ ತೊಂದರೆ ಆಯ್ತು ಒಳಗಡೆ. ಮಾತ್ರೆ ನುಂಗ್ತಿದ್ರಲ್ಲ ಅದಕ್ಕೆ? ಯಾವ ಟೈಮಲ್ಲಿ ತಗೋತೀರಾ ಮಾತ್ರೆ ನೀವು? ಈ ಜಾತ್ರೆ ಟೈಮಲ್ಲಿ ಸರ್ ಇದ್ದಾಗ ಯಾವಾಗಲೇ. ಏನಂತ ಏನಕ್ಕೆ ಮುಟ್ಟಾಗಬಾರ್ದು? ಈ ಜಾತ್ರೆ ಅಂದ್ರೆ ಸರ್ ಜಾಸ್ತಿ ಶುದ್ಧ ಸೂಕ್ಷ್ಮದಿಂದ ಮಾಡಬೇಕು. ಹಿಂದೆಯಿಂದ ನಡ್ಕ ಬಂದದೆ. ಅವ್ರು ಹೇಳ್ದಂಗೆ ಕೇಳಬೇಕು. ಎಲ್ಲ ಲಿಂಗಾಯತರುಗಳೇ ಪೂಜೆ ಪುರಸ್ಕಾರ ಮಾಡೋರು. ಅವ್ರು ಹೇಳ್ದಂಗೆ ನಡ್ಕೋಬೇಕು. ಸತ್ತೋದವ್ರು ಇರುವಂಗಿಲ್ಲ, ಡಿಲಿವರಿ ಆದವ್ರು ಇರುವಂಗಿಲ್ಲ, ದೊಡ್ಡದಾದ ಹೆಣ್ಮಕ್ಳು ಇರುವಂಗಿಲ್ಲ. ಹೊರಗಡೆ ಇರ್ಬೇಕಿದ್ದಾರೆ, ದೂರ ಒಳಗಡೆ ಬೇರೆ ಕಡೆ ಹೋಗ್ಬೇಕು. ನೆಂಟ್ರು ಮನೆಗಳಿಗೆ ಹೋಗ್ಬೇಕಿದ್ದಾರೆ. ಹತ್ರದಲ್ಲಿ ಇರೋ ನೆಂಟ್ರು ಮನೆ ಆದ್ರೂ ಹೋಗ್ಬೋದು. ದೂರ ಇರೋರಾದ್ರೆ ಹಿಂಸೆ ಅಲ್ವ ಸರ್ ನಮ್ಗೆ. ಒಬ್ಬಂತುಗಳಿಗೆ ದನ ಕರ ಇರೋರಿಗೆ ಊರಿಂದ ಆಚೆ ಅಂದ್ರೆ ಯಾರ್ದಾರು ಮನೆ ಹುಡಿಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ನಮ್ಮ ಊರಲ್ಲಿ ಇರಬಾರ್ದು ಅಷ್ಟೇ ಸರ್. ಹೊಲಗಳು ತವಿರ್ಬೇಕು. ಹೊಲಗಳು ತವಿ ಇವತ್ತಿನ ಕಾಲದಲ್ಲಿ ಹೆಂಗಸರುಗಳು ಇರಕ್ಕಾಗಲ್ಲ ಸರ್. ಹಿಂಸೆ. ಈ ಬಗ್ಗೆ ದೇಗುಲದ ಅರ್ಚಕ ಕೂಡ ಮಾತನಾಡಿದ್ದಾರೆ. ನಾವು ಯಾರಿಗೂ ಬಲವಂತ ಹೇರೋದಿಲ್ಲ, ಅವರವರ ಭಕ್ತಿ ಭಾವನೆಗೆ ಬಿಟ್ಟಂತ ವಿಚಾರ. ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ. ಕೆಲವರು ಅದನ್ನ ಆಚರಿಸ್ತಾ ಇದ್ದಾರೆ. ಡಂಗೂರ ಸಾರಿಸಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸು ತೋಚಿದ ನಾನು ಮಾಡ್ತೀನಿ, ನಿಮ್ಮ ಮನಸ್ಸು ತೋಚಿದ ನೀವು ಮಾಡ್ತೀರಾ. ಇಲ್ಲಿ ಗಂಟೆ ಯಾರು ಬಲವಂತವಾಗಿ ನೀವು ಊರಿಂದ ಯಾಕೆ ಹೋಗಿಲ್ಲ, ನೀನ್ ಅಥವಾ ರಜಾ ಆಗಿದ್ಯಾ ಇದಾಗಿದ್ಯಾ ಇಂತ ಇಲ್ಲಿ ಗಂಟೆ ಯಾರು ಹೋಗಿ ಯಾರ ಮನೆಗೂ ಪ್ರಶ್ನೆ ಮಾಡಲ್ಲ. ಯಾರು ಮಾಡಿಲ್ಲ, ಮಾಡಲ್ಲ. ಅವ್ರವ್ರ ಆತ್ಮಕ್ಕೆ ಬಿಟ್ಟದ್ದು ಸರ್. ನಾನು ದೈವ ಭಕ್ತಿ ಇದ್ರ ನಾನು ದೇವ್ರ ತಗ್ಗಿ ಬಗ್ಗೆ ಬಾಳ್ತೀನಿ ಅನ್ನೋದಾದ್ರ ನೀನು ಇರ್ಬೋದು. ಇಲ್ಲ ಅದ್ ಕಟ್ಕೊಂಡು ನನಗೆ ನನ್ನ ಪಡ ನಾನು ಮನೇಲಿರ್ತೀನಿ ಅಂದ್ರೆ ನಾನು ಯಾರ ಮುಂದೆ ಪ್ರಶ್ನೆ ಮಾಡಲ್ಲ ಸರ್. ಇಷ್ಟೇ ನನ್ ಕಮ್ಮಿ. ಅಂದ್ರೆ ಈ ಡಂಗೂರ ಓಡಿಸ್ತಿರಂತೆ ಜಾತ್ರೆ ಸಂದರ್ಭದಲ್ಲಿ, ಅದೇನು ನಿಜನಾ ಸರ್? ಅಂದ್ರೆ ಮುಟ್ಟಾದಂತವ್ರು ಆಚೆ ಹೋಗ್ಬೇಕು ಅಂತ ಡಂಗೂರ ಓಡಿಸ್ತಾರೆ ಗ್ರಾಮದಲ್ಲಿ. ಆ ಬೈಕೇನೆ ಅರ್ಧ ಹೋಗ್ತಾರೆ ಆಚೆ ಅಂತ. ಯಾವ ಡಂಗೂರನ ಹೊಡಿಯಲ್ಲ, ಏನಿಲ್ಲ ಸರ್. ಅದು ಡಂಗೂರ ಹೊಡ್ಕ ಸಾರು ವಿಚಾರನೇ ಅಲ್ಲ. ನೀವೇನ್ ಹೇಳ್ತೀರಿ ಸರ್? ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನೀವೇನ್ ಹೇಳ್ತೀರಿ ಈ ಪದ್ಧತಿ ಬಗ್ಗೆ? ಇದು ತಲತಲಾಂತರ ನಡ್ಕೊಂಡ್ ಬಂದಿದೆ. ನಾವ್ ಯಾರು ಇಲ್ಲಿ ಗಂಟ ಯಾರು ಅಥವಾ ಪ್ರಶ್ನೆ ಮಾಡಿಲ್ಲ. ಈಗ ಅವ್ರಿದ್ರ ಇಷ್ಟ ಇದ್ರ ಮುಂದಕ್ಕೆ ಹಿಂದೆ ಸಂಪ್ರದಾಯ ಇತ್ತು ಅಂದ್ರ ಅದರಲ್ಲಿ ಕೆಲವೆಲ್ಲ ತಿದ್ದುಪಡಿ ಆವಾಗಿವೆ. ಇಂದಷ್ಟು ಯಾವ್ದು ಇಲ್ಲ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಾವು 21ನೇ ಶತಮಾನದಲ್ಲಿದ್ದೀವಿ. ನಾಗರಿಕ ಸಮಾಜ ಎಷ್ಟೆಲ್ಲ ಮುಂದುವರೆದಿದೆ, ಇಷ್ಟಿದ್ರೂ ಕೂಡ ಇಲ್ಲೆಲ್ಲ ಇನ್ನೂ ಅನಿಷ್ಟ ಪದ್ಧತಿ ಜೀವಂತವಾಗಿದೆ ಅನ್ನುವಂಥದ್ದೇ ದುರಂತ. ಇದೆಲ್ಲ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಈಗ ಓಕೆ, ಅಕಸ್ಮಾತ್ ಯಾರಾದರೂ ಹೊರಗಡೆ ಹೋಗ್ಲಿಲ್ಲ, ಊರಿಂದ ಹೊರಗಡೆ ಅಂತ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಬಹಿಷ್ಕಾರವನ್ನು ಹಾಕುವಂಥದ್ದು ಆ ರೀತಿಯಾಗಿ ಏನಾದರೂ ಕಂಡು ಬಂದಿದೆಯಾ? ಪೃಥ್ವಿ, ಇಲ್ಲಿ ಏನು ಅಂತಂದ್ರೆ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ಬಂದಿರುವಂತದ್ದು. ಆದ್ರೆ ಇಲ್ಲಿ ದೈವದ ಏನು ಭಯ ಹುಟ್ಟಿಸುವಂತ ಕೆಲಸ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿಂದ ಈ ಪದ್ಧತಿ ನಡ್ಸ್ಕೊಂಡು ಬಂದಿತ್ತು. ಇದಾದ ಬಳಿಕ ಈಗ ಕಳೆದ 2 ವರ್ಷಗಳ ಹಿಂದೆ ಇದು ಏನು ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಅಧಿಕಾರಿಗಳು ಕೂಡ ಶಾಂತಿ ಸಭೆಗಳನ್ನ ಮಾಡುವಂತದ್ದು, ಮತ್ತೆ ಪೊಲೀಸರು ಕೂಡ ಗ್ರಾಮಕ್ಕೆ ತೆರಳಿ ಈ ರೀತಿ ಯಾರು ಕೂಡ ಒತ್ತಾಯವನ್ನ ಮಾಡಬಾರ್ದು, ಯಾರು ಕೂಡ ಗ್ರಾಮದಿಂದ ಆಚೆ ಹೋಗ್ಬಾರ್ದು ಅನ್ನುವಂತ ಮಾತುಗಳನ್ನ ಹೇಳಿ ಗ್ರಾಮದ ಹಿರಿಯರಿಗೂ ಕೂಡ ತಿಳಿವಳಿಕೆಯನ್ನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇದಾದ ಬಳಿಕ ನಡೀತಾ ಇರುವಂತದ್ದು ರಾತ್ರಿ ಹೊತ್ತಿನಲ್ಲಿ ಹುಟ್ಟಿದ ನಿರ್ಮಾಣದಲ್ಲಿ, ಅಂದ್ರೆ ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಒಬ್ಬ ವ್ಯಕ್ತಿ ಗ್ರಾಮದಲ್ಲಿ ಡಂಗೂರವನ್ನ ಸಾರ್ಕೊಂಡು ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಅಂಟು ಮುಟ್ಟು ಯಾರಾಗಿರ್ತಾರೆ ಅವರು ಗ್ರಾಮದಿಂದ ಆಚೆ ಹೋಗ್ಬೇಕು, ನಾನ್ ವೆಜ್ ಅನ್ನ ಅಂದ್ರೆ ಮಾಂಸಾಹಾರವನ್ನ ಮಾಡಬಾರ್ದು ಅನ್ನುವಂತ ಈ ರೀತಿಯಾದಂತ ಸಂದೇಶವನ್ನ ಆ ತಡರಾತ್ರಿ ಆತ ಕೊಡುವಂತದ್ದು. ಈ ಒಂದು ಸಂದೇಶವನ್ನ ತೆಗೆದುಕೊಂಡಂತ ಹೆಣ್ಣು ಮಕ್ಕಳು ನಿಜಕ್ಕೂ ಒಂದ್ ರೀತಿ ಭಯಭೀತರಾಗ್ತಾರೆ. ಯಾರು ಯಾರಿಗೆ ಹೇಳ್ಕೋಬೇಕು ಈಗ ಈ ಇಷ್ಟೆಲ್ಲ ಸುದ್ದಿ ಪ್ರಸಾರ ಆಗ್ತಾ ಇದೆ, ಮತ್ತು ಒಂದ್ ಕಡೆ ಅಲ್ಲಿ ಅಧಿಕಾರಿಗಳ ಗಮನಕ್ಕೂ ತರುವಂತ ಕೆಲಸವನ್ನ ನಾವು ಕೂಡ ಮಾಡ್ತಾ ಇದೀವಿ. ಈಗ ಮಾರ್ಚ್ ಅಲ್ಲಿ ಇರೋದಲ್ವಾ ಈ ಒಂದು ಜಾತ್ರೆ, ಈ ಜಾತ್ರೆಯ ಸಂದರ್ಭದಲ್ಲಿ ಇನ್ನೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಪೃಥ್ವಿ, ಹೌದು, ಮಾರ್ಚ್ 12ರಿಂದ ಈ ಒಂದು ಜಾತ್ರೆ ಪ್ರಾರಂಭ ಆಗುತ್ತೆ. ಅಂದ್ರೆ ಮಾರ್ಚ್ ತಿಂಗಳಲ್ಲೇ ಈ ರೀತಿಯಾದಂತ ಆಚಾರ ವಿಚಾರಗಳು ಬರುವಂತದ್ದು. ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಅಮ್ಮನವರ ಅಂದ್ರೆ ಬೆಟ್ಟದರಸಮ್ಮನ ಜಾತ್ರೆ ಏನಿದೆ, ಈ ಜಾತ್ರೆ ತಿಂಗಳಾಗಿರೋದ್ರಿಂದ ಮಾರ್ಚ್ ತಿಂಗಳು, ಈ ತಿಂಗಳಲ್ಲಿ ಯಾರು ಕೂಡ ಋತುಮತಿ ಯಾರಾಗ್ತಾರೆ ಅಂತವ್ರು ಗ್ರಾಮದಿಂದ ಹೊರಗೋಗ್ಬಿಡ್ಬೇಕು. ಜೊತೆಗೆ ಏನು ಯಾರು ಡೆಲಿವರಿ ಆಗತ್ತೆ ಅಂದ್ರೆ ಮಕ್ಕಳನ್ನ ಹೆರ್ತಾರೆ ಅಂತವ್ರ ಮನೆಯೂ ಕೂಡ ಸೂತಕವಾಗಿರುತ್ತೆ, ಅವ್ರು ಯಾರು ಕೂಡ ಮನೆಗೆ ಬರಬಾರ್ದು. ಈ ರೀತಿ ಸಂದೇಶಗಳನ್ನ ಡಂಗೂರ ಸಾರುವಂತ ವ್ಯಕ್ತಿ ಕೊಟ್ಟಾಗ ಅವರು ಎಲ್ಲೋ ಒಂದು ಕಡೆ ದೈವದ ಭಯ, ಅಂದ್ರೆ ದೈವದಿಂದ ಏನಾದ್ರೂ ಕೆಡುಕುಂಟಾಗ್ಬಿಟ್ರೆ ಅನ್ನುವಂತ ಭಯದಿಂದ ಅವರು ಗ್ರಾಮದಿಂದ ಹೊರಗೋಗುವಂತ ಕೆಲಸವನ್ನ ಮಾಡುವಂತದ್ದು, ಅಥವಾ ಋತುಮತಿ ಆಗುವಂತ ಹೆಣ್ಣು ಮಕ್ಕಳುಗಳು ಮಾತ್ರೆಯನ್ನ ಸೇವಿಸಿ ಆ ಋತುಚಕ್ರವನ್ನ ಮುಂದೂಡುವಂತ ಕೆಲಸವನ್ನ ಮಾಡುವಂತದ್ದು. ಅದೇ ವಿಚಾರವನ್ನ ನ್ಯೂಸ್ 18 ಜೊತೆ ಏನ್ ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಹೇಳ್ತಾಳೆ, ಕಳೆದ 20 ವರ್ಷಗಳಿಂದ ನಾನು ಈ ರೀತಿ ಮಾತ್ರೆಯನ್ನ ತೆಗೆದುಕೊಳ್ತಾ ಇದ್ದೆ, ಅದರಿಂದ ನಂಗೆ ಗರ್ಭಕೋಶದ ಸಮಸ್ಯೆ ಆಯ್ತು ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಹೀಗಾಗಿ ಆ ಗ್ರಾಮದಲ್ಲಿ ದೈವದ ಭಯವನ್ನ ಹುಟ್ಟಿಸಿರೋದ್ರಿಂದ ಹೆಣ್ಣು ಮಕ್ಕಳು ಸಹಜವಾಗಿ ಮನೆಯಿಂದ ಆಚೆ ಬಂದು ಹೇಳೋದಕ್ಕೆ ಭಯವನ್ನ ಪಡ್ತಾ ಇರುವಂತದ್ದು. ಇದರ ಜೊತೆಗೆ ಮಾತ್ರೆಯನ್ನ ತೆಗೆದುಕೊಂಡು ಯಾಕಪ್ಪ ಬೇಕು ನಮ್ಗೆ ಅಂತ ಋತುಚಕ್ರವನ್ನ ಮುಂದೂಡುವಂತ ಕೆಲಸವನ್ನ ಮಾಡುವಂತದ್ದು. ಇದು ಈಗ ಈ ಸುದ್ದಿ ಪ್ರಸಾರ ಆಗಿದೆಯಲ್ಲ, ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ, ಅಲ್ಲಿ ಅರಿವನ್ನ ಮೂಡಿಸುವಂತ, ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ. ಧನ್ಯವಾದ ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ.